ಈಗ 378ನೇ ಕಥೆಯನ್ನು ಕೇಳೋಣ. ಭೀಷ್ಮಾಚಾರ್ಯರು ಮಾರ್ಕಂಡೇಯರೊಡನೆ ಪಿತೃಗಳ ಮಹಿಮೆಯನ್ನು ಹೇಳಬೇಕು ಅಂತ ಕೇಳಿಕೊಂಡ್ರು. ಆಗ ಮಾರ್ಕಂಡೇಯರು ಹೇಳಲಿಕ್ಕೆ ಶುರು ಮಾಡ್ತಾರೆ, ಭೀಷ್ಮ, ಪಿತೃಗಳ ಮಹಿಮೆಯನ್ನು ಹೇಳ್ತೇನೆ ಕೇಳು. ನಾನು ಪಿತೃಗಳ ಅನುಗ್ರಹದಿಂದಲೇ ದೀರ್ಘಾಯುಷ್ಯ ಉಳ್ಳವನಾಗಿದ್ದೇನೆ. ಪಿತೃಭಕ್ತಿಯಿಂದಲೇ ಲೋಕದಲ್ಲಿ ಅತ್ಯಂತ ಕೀರ್ತಿಯನ್ನು ನಾನು ಹೊಂದಿದ್ದೇನಯ್ಯ. ಒಮ್ಮೆ ಮೇರು ಪರ್ವತರ ಮೇಲೆ ಹತ್ತಿ ಅನೇಕ ಸಾವಿರ ವರ್ಷ ಕಠಿಣವಾದ ತಪಸ್ಸನ್ನು ಮಾಡುತ್ತಿದ್ದೆ. ಒಂದಿನ ಆಕಾಶವನ್ನೇ ಪ್ರಕಾಶಗೊಳಿಸುತ್ತಾ ಒಂದು ವಿಮಾನ ಬಂತು. ಆ ವಿಮಾನದಲ್ಲಿ ತೇಜಪುಂಜರಾದ ಒಬ್ಬ ವ್ಯಕ್ತಿಯನ್ನು ನೋಡಿದೆ. ಮಲಗಿದ್ದರು ಅವರು. ಅಂಗುಷ್ಟ ಅಂದರೆ ಹೆಬ್ಬೆಟ್ಟಿನಷ್ಟೇ ದೊಡ್ಡ ರೂಪ ಅವ್ರದ್ದು, ಹೆಬ್ಬೆಟ್ಟಿನಷ್ಟೇ ದೊಡ್ಡ ರೂಪ. ಮಲಗಿದ ರೂಪ ಎದ್ದು ಕೂತ್ಕೊಂಡ್ಬಿಡ್ತು. ಅವರಿಗೆ ನಾನು ಅರ್ಘ್ಯ ಪಾದ್ಯ ಎಲ್ಲ ಉಪಚಾರವನ್ನು ಮಾಡಿದೆ. ತಮ್ಮನ್ನು ನಾನು ಯಾರಂತ ತಿಳ್ಕೊಳ್ಳಿ ಅಂತ ಕೇಳಿದೆ. ಆಗ ಅವರು ಹೇಳಿದ್ರು, ನೀನು ಮಾಡಿದ ತಪಸ್ಸು ಸಾಲದು, ಆದ್ದರಿಂದ ನಾನು ಯಾರು ಅಂತ ನನಗೆ ತಿಳಿದು ಹೋಯಿತು ಅಂತ ನಗುತ್ತಾ ಹೇಳಿದ್ರು. ನಂತರ ಹೇಳ್ತಾರೆ, ನಾನು ಬ್ರಹ್ಮದೇವರ ಮಾನಸ ಪುತ್ರ. ದೇವತೆಗಳ ಮಧ್ಯದಲ್ಲಿ ಸನತ್ ಕುಮಾರ ಅಂತ ಹೆಸರು ನೀನು ಕೇಳಿದ್ಯಾ? ಕೇಳಿರಬಹುದಲ್ಲ? ಆ ಸನತ್ ಕುಮಾರನೇ ನಾನು. ಕ್ರತು, ವಸಿಷ್ಠ, ಪುಲಹ, ಪುಲಸ್ತ್ಯ, ಅತ್ರಿ, ಅಂಗಿರ, ಮರೀಚಿ ಎಂಬ 7 ಜನರು ಕೂಡ ನನ್ನ ತಮ್ಮಂದಿರು. ಸಪ್ತ ಋಷಿಗಳೊಂದಿದ್ದಾರಲ್ಲ, ನನ್ನ ತಮ್ಮಂದಿರೇ ಅವರು. ಅವರು ಜಗತ್ತಿಗೆ ಕಾರಣರಾಗಿದ್ದಾರೆ. ನಾನು ಯತಿ ಧರ್ಮವುಳ್ಳವ. ಹುಟ್ಟಿದಾಗ ಇದ್ದಂತೆಯೇ ಯಾವಾಗಲೂ ಒಂದೇ ರೀತಿ ಇದ್ದೇನೆ. ರಾಗದ್ವೇಷ ರಹಿತನಾಗಿಯೇ ಇದ್ದೇನೆ. ಆದ್ದರಿಂದಲೇ ನನಗೆ ಸನತ್ ಕುಮಾರ ಅಂತ ಹೆಸರು. ನೀನು ನನ್ನಲ್ಲಿ ಭಕ್ತಿಯಿಂದ ನೋಡಬೇಕು ಅಂತ ತಪಸ್ಸು ಮಾಡಿದೆ. ನನ್ನನ್ನು ನೋಡಬೇಕು ಅಂತ ಆಸೆ ತುಂಬ ಇತ್ತು ನನಗೆ. ಆದ್ದರಿಂದಲೇ ನಾನು ದರ್ಶನವನ್ನು ಕೊಟ್ಟಿದ್ದೇನೆ. ಇನ್ನು ಬೇಕಾದ ವರ ಕೇಳ್ಕೊ ಅಂತ ಹೇಳಿದರು. ಆಗ ನಾನು ಹೇಳಿದೆ, ಪಿತೃಗಳ ವಿಷಯವನ್ನೇ ತಾವು ವಿವರಿಸಿ ಹೇಳಬೇಕು ಅಂತ ಕೇಳಿಕೊಂಡೆ. ಆಗ ಸನತ್ ಕುಮಾರರು ಒಂದೊಂದೇ ವಿಷಯವನ್ನು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಆ ಪಿತೃಗಳ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಅದೇನು ಎಂಬುದನ್ನು ಮುಂದಿನ ಕಥೆಯಲ್ಲಿ ಕೇಳೋಣ. ಇಲ್ಲಿಗೆ 378ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.